ಪುಟ್ಟ ಆಮೆಯ ಮರಿಯು ತನ್ನ ತಾಯಿಯನ್ನು ಕಳೆದುಕೊಂಡು ರಸ್ತೆಯ ಮಧ್ಯದಲ್ಲಿ ಅಳುತ್ತಾ ನಿಂತಿತ್ತು. ದೊಡ್ಡ ಲಾರಿಯೊಂದು ವೇಗವಾಗಿ ಬಂದು ಅದನ್ನು ಡಿಕ್ಕಿ ಹೊಡೆಯಿತು. ಆಮೆಯ ಮರಿಗೆ ಬಹಳ ರಕ್ತಸ್ರಾವವಾಯಿತು. ಅದನ್ನು ನೋಡಿದ ಒಂದು ಮೊಲವು ಓಡಿ ಬಂದು ಅದನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹತ್ತಿರದ ಕಾಡಿಗೆ ತೆಗೆದುಕೊಂಡು ಹೋಯಿತು. ಅಲ್ಲಿ ಮೊಲವು ಆಮೆಯ ಮರಿಯ ಗಾಯಗಳಿಗೆ ಔಷಧ ಹಾಕಿ ಪಟ್ಟಿ ಕಟ್ಟಿತು. ಕೆಲವು ದಿನಗಳ ನಂತರ ಆಮೆಯ ಮರಿ ಗುಣಮುಖವಾಯಿತು. ಮೊಲವು ಅದನ್ನು ಸಮುದ್ರಕ್ಕೆ ಬಿಡಲು ನಿರ್ಧರಿಸಿತು. ಅದೇ ದಿನ ಸಂಜೆ ಭಾರೀ ಮಳೆಯಾಯಿತು. ಗುಡುಗು ಮಿಂಚುಗಳಿಂದ ಇಡೀ ಕಾಡು ನಡುಗಿತು. ಮೊಲವು ಸಮುದ್ರದ ಬಳಿ ಸಿಕ್ಕಿ ಹಾಕಿಕೊಂಡಿತು. ನೀರಿನ ರಭಸಕ್ಕೆ ಅದು ಕೊಚ್ಚಿ ಹೋಗತೊಡಗಿತು. ಒಂದು ಖಾಲಿ ಬಾಟಲಿಯನ್ನು ಹಿಡಿದು ತೇಲಲು ಪ್ರಯತ್ನಿಸುತ್ತಿತ್ತು. ಇದನ್ನು ನೋಡಿದ ಆಮೆಯ ತಾಯಿ ಮೊಲವನ್ನು ಗುರುತಿಸಿ ನೀರಿನಲ್ಲಿ ಧುಮುಕಿ ಅದನ್ನು ದಡಕ್ಕೆ ತಂದಿತು. ಆಮೆಯ ಮರಿ ಓಡಿ ಬಂದು ಮೊಲವನ್ನು ತಬ್ಬಿಕೊಂಡಿತು. ಆಗ ಆಮೆಯ ತಾಯಿ ಮತ್ತು ಮೊಲದ ನಡುವಿನ ಸ್ನೇಹವೂ ಗಟ್ಟಿಯಾಯಿತು. ಎಲ್ಲರೂ ಒಟ್ಟಿಗೆ ವಾಸಿಸಲು